ಹಾಯ್ ಎವ್ರಿವನ್. ಸೊ ಈಗ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ನೋಡೋಣ. ಸೊ ಅಕೌಂಟಿಂಗಲ್ಲಿ ಒಂದು ಪ್ರಾಸೆಸ್ನ ಫಾಲೋ ಮಾಡ್ತೀವಿ, ಟ್ರಾನ್ಸಾಕ್ಷನ್ಸ್ನ ಹೇಗೆ ರೆಕಾರ್ಡ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ಎಂಟರ್ ಮಾಡೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಒಂದು ಸೋರ್ಸ್ ಡಾಕ್ಯುಮೆಂಟ್ ಅಂತ ಇರಬೇಕು. ಸೊ ಆ ಸೋರ್ಸ್ ಡಾಕ್ಯುಮೆಂಟ್ ಏನಂದರೆ ಅದೊಂದು ಪ್ರೂಫ್ ಥರ. ಸೊ ಫಾರ್ ಎಕ್ಸಾಂಪಲ್ ಅದೊಂದು ರೆಸಿಟ್ ಇರ್ಬೋದು ಅಥವಾ ಕ್ಯಾಶ್ ಮೆಮೊ, ಇನ್ವಾಯ್ಸ್ ಅಂತ ಅದಿರ್ಬೋದು. ಸೊ ಇದನ್ನ ಇಟ್ಕೊಂಡೆ ನಾವು ಅದೊಂದು ಪ್ರೂಫ್ ಆಗಿ ಇಟ್ಕೊಂಡು ಅದನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟರ್ ಮಾಡ್ತೀವಿ. ಸೊ ಈಗ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟರ್ ಮಾಡುವಾಗ ಡಬಲ್ ಎಂಟ್ರಿ ಸಿಸ್ಟಮ್ ನಾವು ಯೂಸ್ ಮಾಡೋದು. ಸೊ ಡಬಲ್ ಎಂಟ್ರಿ ಏನಂದರೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ದರ್ ಇಸ್ ಅ ಗಿವಿಂಗ್ ಆಸ್ಪೆಕ್ಟ್ ಆ್ಯಂಡ್ ದರ್ ಇಸ್ ಅ ರಿಸೀವಿಂಗ್ ಆಸ್ಪೆಕ್ಟ್. ಅಂದರೆ ಏನೋ ಒಂದು ಹೋಗುತ್ತೆ, ಏನೋ ಒಂದು ಬರುತ್ತೆ. ಸೊ ಇದನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ನ ಹೇಗೆ ಯಾವುದನ್ನು ಡೆಬಿಟ್ ಮಾಡ್ತೀವಿ, ಯಾವುದನ್ನು ಕ್ರೆಡಿಟ್ ಮಾಡ್ತೀವಿ ಅನ್ನೋದನ್ನು ನೀವು ತಿಳ್ಕೋಬೇಕು. ಸೊ ಜನರಲ್ ಆಗಿ ಅಕೌಂಟ್ಸಲ್ಲಿ 3 ಟೈಪ್ಸ್ ಬರ್ತವೆ. ಸೊ ಇರೋ ಅಕೌಂಟ್ಸ್ನೆಲ್ಲ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಆಗಿದೆ. ಸೊ ಫಸ್ಟ್ ಬಂದು ರಿಯಲ್ ಅಕೌಂಟ್ಸ್, ಸೆಕೆಂಡ್ ನಾಮಿನಲ್ ಅಕೌಂಟ್, ಆ್ಯಂಡ್ ಥರ್ಡ್ ಬಂದು ಪರ್ಸನಲ್ ಅಕೌಂಟ್ಸ್. ಸೊ ಈಗ ರಿಯಲ್ ಅಕೌಂಟ್ಸ್ ಏನಂದರೆ, ರಿಯಲ್ ಆಗಿ ಏನಾದರೂ ಇದೆ, ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಶ್ ಅದು ಬಂದು ರಿಯಲ್, ಪ್ಲಸ್ ಮೆಷಿನರಿ, ಫರ್ನಿಚರ್, ಇಂಥವೆಲ್ಲ ರಿಯಲ್ ಅಕೌಂಟ್ಸ್. ಸೊ ಯೂಶ್ವಲ್ ಆಗಿ ಅಸೆಟ್ಸ್ ಎಲ್ಲ ರಿಯಲ್ ಅಕೌಂಟ್ಸ್ ಆಗ್ತವೆ, ಆದರೆ ಎಲ್ಲ ಅಸೆಟ್ಸ್ ರಿಯಲ್ ಅಕೌಂಟ್ಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಯೂಶ್ವಲ್ ಆಗಿ ರಿಯಲ್ ಅಕೌಂಟ್ಸ್ ಅಸೆಟ್ ಆಗುತ್ತೆ. ಸೊ ರಿಯಲ್ ಅಕೌಂಟ್ಸ್ ರೂಲ್ ಏನಂದರೆ, ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಒಳಗಡೆ ಬರೋದನ್ನ ಡೆಬಿಟ್ ಮಾಡಿ, ಹೊರಗಡೆ ಹೋಗೋದನ್ನ ಕ್ರೆಡಿಟ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಗೂಡ್ಸ್ನ ತೊಗೊಂಡ್ರೆ ಪರ್ಚೇಸಸ್ನ ಡೆಬಿಟ್ ಮಾಡ್ತೀವಿ, ಅಂದರೆ ನಾವು ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಒಳಗಡೆ ಬಂದಿದೆ. ಸೊ ನಾವು ಹಣ ಕೊಟ್ಟು ತೊಗೊಂಡ್ರೆ ಹಣ ಆಚೆ ಹೋಗಿದೆ, ಸೊ ಹಣನ ಕ್ರೆಡಿಟ್ ಮಾಡ್ತೀವಿ, ಕ್ರೆಡಿಟ್ ಕ್ಯಾಶ್. ನೆಕ್ಸ್ಟ್ ಬಂದು ನಾಮಿನಲ್ ಅಕೌಂಟ್ಸ್. ಸೊ ನಾಮಿನಲ್ ಅಕೌಂಟ್ಸ್ ಯೂಶಲ್ ಆಗಿ ಯಾವುದಂದರೆ ಎಕ್ಸ್ಪೆನ್ಸಸ್, ಇನ್ಕಮ್ಸ್, ಲಾಸಸ್, ರೆವೆನ್ಯೂಸ್ ಇವು. ಸೊ ಫಾರ್ ಎಕ್ಸಾಂಪಲ್ ಇವಾಗ ರೆಂಟ್ ರಿಸೀವ್ಡ್, ಇದು ಬಂದು ನಾಮಿನಲ್ ಅಕೌಂಟ್, ಅಥವಾ ಕಮಿಷನ್ ಪೇಯ್ಡ್, ಇಂಟ್ರೆಸ್ಟ್ ಅರ್ನ್ಡ್, ಇವೆಲ್ಲ ನಾಮಿನಲ್ ಅಕೌಂಟ್ಸ್. ಸೊ ನಾಮಿನಲ್ ಅಕೌಂಟ್ಸ್ ರೂಲ್ ಏನಂದರೆ, ಡೆಬಿಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ಇವಾಗ ರೆಂಟ್ ಪೇ ಮಾಡಿದ್ರೆ ರೆಂಟನ್ನು ಡೆಬಿಟ್ ಮಾಡ್ತೀವಿ, ಅದೇ ಥರ ರೆಂಟನ್ನ ರಿಸೀವ್ ಮಾಡಿದ್ರೆ ರೆಂಟನ್ನು ಕ್ರೆಡಿಟ್ ಮಾಡಬೇಕು. ಸೊ ಇವಾಗ ಕಮಿಷನ್ ಅರ್ನ್ಡ್ ಅಂದರೆ ಕಮಿಷನ್ ನಮಗೆ ಸಿಕ್ಕಿದೆ, ಸೊ ಅದನ್ನು ಕ್ರೆಡಿಟ್ ಮಾಡಬೇಕು. ಕಮಿಷನ್ ಪೇಯ್ಡ್ ಅಂದರೆ ಡೆಬಿಟ್ ಮಾಡಬೇಕು. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಲಾಸ್ಟ್ ಆಗಿರೋದು ಬಂದು ಪರ್ಸನಲ್ ಅಕೌಂಟ್ಸ್. ಸೊ ಪರ್ಸನಲ್ ಅಕೌಂಟ್ಸ್ ಯಾವುದಂದರೆ ಪರ್ಸ್ನಲ್. ಸೊ ಇವಾಗ ನನ್ನ ಅಕೌಂಟ್ ಬಂದು ನನ್ನ ಪರ್ಸನಲ್ ಅಕೌಂಟ್ ಹಂಗೆ. ಸೊ ಇವಾಗ ಪರ್ಚೇಸ್ ಗೂಡ್ಸ್ ಫ್ರಮ್ ರಾಮು ಅಂದರೆ ರಾಮು ಅಕೌಂಟ್ ಬಂದು ಪರ್ಸನಲ್ ಅಕೌಂಟ್, ಓಕೆನಾ. ಸೊ ಪರ್ಸನಲ್ ಅಕೌಂಟ್ಸ್ಗೆ ರೂಲ್, ಸೊ ಇದು ಬರೀ ಸ್ಪೆಸಿಫಿಕ್ ಜನರು ಅಂತ ಮಾತ್ರ ಅಲ್ಲ ಪರ್ಸನಲ್ ಅಕೌಂಟ್ಸ್. ಇವಾಗ ಒಂದು ಕಂಪನಿ ಅಕೌಂಟ್ ಕೂಡ ಪರ್ಸನಲ್ ಅಕೌಂಟೇ. ಇವಾಗ ಪರ್ಚೇಸ್ ಗೂಡ್ಸ್ ಫ್ರಮ್ ABC ಕಂಪನಿ ಅಂದರೆ ABC ಕಂಪನಿ ಬಂದು ಪರ್ಸನಲ್ ಅಕೌಂಟ್, ಓಕೆನಾ. ಸೊ ಪರ್ಸನಲ್ ಅಕೌಂಟ್ಸ್ಗೆ ರೂಲ್ ಏನಂದರೆ, ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗಿವರ್. ಸೊ ಇವಾಗ ನನಗೆ ಸಿಕ್ತಂದರೆ ನನಗೆ ಡೆಬಿಟ್ ಮಾಡಬೇಕು, ಇವಾಗ ಕೊಡೋವ್ರಿಗೆ ಕ್ರೆಡಿಟ್ ಮಾಡಬೇಕು, ಓಕೆನಾ. ಇವಾಗ ಪೇಯ್ಡ್ ಟು ರಾಮು ಅಂತಿದ್ದರೆ ಇವಾಗ ರಾಮು ಬಂದು ರಿಸೀವರ್, ಸೊ ಅದಕ್ಕೆ ರಾಮು ಬಂದು ಡೆಬಿಟ್ ಆಗುತ್ತೆ. ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಅದು ಬಂದು ಪರ್ಸನಲ್ ಅಕೌಂಟ್ಸ್ ರೂಲ್. ಈ ರೂಲ್ಸ್ ತಿಳ್ಕೊಂಡ ನಂತರನೇ ನೀವು ರೆಕಾರ್ಡ್ ಮಾಡೋಕ್ಕಾಗೋದು. ಸೊ ಫಸ್ಟಿಗೆ ಯಾವ್ದ್ರಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಜರ್ನಲ್. ಸೊ ಜರ್ನಲ್ ಬಂದು ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಅಂತಾರೆ. ಯಾಕಂದರೆ ಸೋರ್ಸ್ ಡಾಕ್ಯುಮೆಂಟ್ ಅಂದರೆ ಇವಾಗ ನಮಗೊಂದು ಪ್ರೂಫ್ ಸಿಕ್ಕಿದ ನಂತರ ಇಮಿಡಿಯೇಟಾಗಿ ನಾವು ಎಂಟರ್ ಮಾಡೋದು ಜರ್ನಲಲ್ಲಿ. ಜರ್ನಲಲ್ಲಿ ಹೇಗೆ ಎಂಟರ್ ಮಾಡ್ತೀವಿ ಅಂದರೆ, ಫಸ್ಟು ಡೆಬಿಟ್ ಆಗಿರೋ ಅಕೌಂಟ್ನ ತೋರಿಸ್ತೀವಿ, ಕೆಳಗೆ ಕ್ರೆಡಿಟ್ ಆಗಿರೋ ಅಕೌಂಟ್ನ ತೋರಿಸಿ, ಅದ್ರ ಕೆಳಗೆ ಒಂದು ಸ್ಮಾಲ್ ನೆರೇಷನ್ ಅಂತಾರೆ, ಅಂದರೆ ಒಂದು ಚಿಕ್ಕ ನೋಟ್ ಥರ ಏನಾಯಿತು ಈ ಟ್ರಾನ್ಸಾಕ್ಷನ್ ಬಗ್ಗೆ. ಸೊ ಜರ್ನಲಲ್ಲಿ ಎಂಟರ್ ಮಾಡೋ ಪ್ರಾಸೆಸ್ನ ಜರ್ನಲೈಸಿಂಗ್ ಅಂತಾರೆ. ಸೊ ಜರ್ನಲ್ ಆದ ನಂತರ ಲೆಡ್ಜರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಟ್ರಾನ್ಸಾಕ್ಷನ್ಸ್ನ. ಸೊ ಈ ಪ್ರಾಸೆಸ್ನ ಪೋಸ್ಟಿಂಗ್ ಅಂತಾರೆ. ಸೊ ಲೆಡ್ಜರ್ ಹೇಗಂದರೆ, ಪ್ರತಿಯೊಂದು ಅಕೌಂಟ್ಗೂ ಒಂದು ಲೆಡ್ಜರ್ ಅಕೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೇಲ್ಸ್ ಅಕೌಂಟ್, ಸೊ ಆ ಸೇಲ್ಸ್ ಅಕೌಂಟಲ್ಲಿ ಯಾವಾಗೆಲ್ಲ ಸೇಲ್ಸ್ ಆಯಿತು ಅಂತ ಒಂದು ಲಿಸ್ಟಲ್ಲಿ ಇರುತ್ತೆ. ಸೊ ಇದು ಹೇಗೆ ಹೇಳ್ಬೋದು ಅಂದರೆ, ಇವಾಗ ಜರ್ನಲ್ ಬಂದು ಒಂದು ದೊಡ್ಡ ಬಾಕ್ಸ್. ಸೊ ಅದರಲ್ಲಿ ಎಲ್ಲದನ್ನ ಹಾಕ್ಬಿಡ್ತೀವಿ, ನಡೆಯೋದೆಲ್ಲ ಹಾಕ್ಬಿಡ್ತೀವಿ. ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಬಾಕ್ಸಸ್ ಇರ್ತವೆ, ಅಂದರೆ ಒಂದೊಂದಕ್ಕೂ. ಸೊ ಫಾರ್ ಎಕ್ಸಾಂಪಲ್ ಸೇಲ್ಸ್ಗೆ ಒಂದು ಬಾಕ್ಸು, ಪರ್ಚೇಸ್ಗೆ ಒಂದು ಬಾಕ್ಸು. ಸೊ ಆಮೇಲೆ ಜರ್ನಲಿಂದ ನಾವು ಸೇಲ್ಸ್ಗೆ ಹೋಗೋದೆಲ್ಲ ಸೇಲ್ಸ್ಗೆ ಹಾಕ್ತೀವಿ, ಪರ್ಚೇಸ್ಗೆ ಹೋಗೋದೆಲ್ಲ ಪರ್ಚೇಸ್ ಹಾಕ್ತೀವಿ. ಸೊ ಅಲ್ಲಿ ಒಂಥರ ಡಿಫ್ರೆನ್ಶಿಯೇಟ್ ಮಾಡಿ ಹಾಕೋ ಥರ ಅದೇ ಹಾಕ್ತೀವಿ, ಅದೇ ಲೆಡ್ಜರ್. ಸೊ ಈಗ ಜರ್ನಲೈಸಿಂಗ್ ಆ್ಯಂಡ್ ಪೋಸ್ಟಿಂಗ್ ಎರಡಕ್ಕೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ನೋಡೋಣ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಬಂದು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಇವಾಗ ಏನಾಗ್ತಿದೆ, ಆ ಟ್ರಾನ್ಸಾಕ್ಷನ್ ಅನಲೈಸ್ ಮಾಡಿ ಕ್ಯಾಶ್ ಒಳಗಡೆ ಬರ್ತಿದೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಅದಕ್ಕೆ ಕ್ಯಾಶ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಅಮೌಂಟ್
2 lakhs. ಸೊ ಕ್ರೆಡಿಟ್ ಬಂದು ಸೊ ಕ್ಯಾಶ್ ಒಳಗಡೆ ಬಂದಿದೆ. ಸೊ ಇನ್ನೊಂದು ಆಸ್ಪೆಕ್ಟ್ ಏನಾಗಿರೋದಂದರೆ ಈಗ ಬಿಸ್ನೆಸ್ಗೆ ಬಂಡವಾಳ ಬಂದಿದೆ. ಸೊ ಅದು ಬಂದು ಕ್ಯಾಪಿಟಲ್ ಬಂದು ಲಯಬಿಲಿಟಿ, ಯಾಕಂದರೆ ಬಿಸ್ನೆಸ್ಸು ಓನರ್ ಸಪ್ರೇಟ್ ಅಲ್ಲ. ಸೊ ಅದಕ್ಕೆ ಈ ಹಣ ಬಂದು ಬಿಸ್ನೆಸ್ ಓನರಿಂದ ಸಾಲ ಮಾಡಿರೋ ಥರ. ಸೊ ಅದಕ್ಕೆ ಒಂದು ಲಯಬಿಲಿಟಿ ಆಗುತ್ತೆ, ಅದನ್ನು ಕ್ರೆಡಿಟ್ ಮಾಡ್ಕೊಳ್ತೀವಿ ಕ್ಯಾಪಿಟಲ್ ಅಕೌಂಟ್. ಆಮೇಲೆ ಸೇಮ್ ಅದೇ ಅಮೌಂಟ್. ಸೊ ಈಗ ಇಲ್ಲಿ ನೆರೇಷನ್ ಹಾಕ್ಕೋಬೇಕು. ಸೊ ಅದು ಜಸ್ಟ್ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್. ಸೊ ಕ್ಯಾಶ್ ಇಂಟ್ರೊಡ್ಯೂಸ್ಡ್. ಸೊ ಬಾಟ್ ಆಫೀಸ್ ಫರ್ನಿಚರ್. ಸೊ ಇವಾಗ ಏನಾಗ್ತಿದೆ, ಫರ್ನಿಚರ್ ಒಳಗಡೆ ಬರ್ತಿದೆ. ಸೊ ಫರ್ನಿಚರ್ನ ಡೆಬಿಟ್ ಮಾಡ್ತೀವಿ. ಅವರು ಇವಾಗ ಕ್ಯಾಶಾ ಅಥವಾ ಚೆಕ್ ಅಂತ ಹೇಳಿಲ್ಲ, ಸೊ ನಾವು ಕ್ಯಾಶ್ ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಟು ಕ್ಯಾಶ್ ಅಕೌಂಟ್ 30,000 ಹಂಗೆ ಹೋಗುತ್ತೆ. ಇದು ನರೇಷನ್ ಬಂದು ಬಾಟ್ ಫರ್ನಿಚರ್. ನೆಕ್ಸ್ಟು ಪೇಯ್ಡ್ ಇನ್ ಟು ಬ್ಯಾಂಕ್ ಟು ಓಪನ್ ಅ ಕರೆಂಟ್ ಅಕೌಂಟ್. ಸೊ ಈಗೇನಾಗ್ತಿದೆ ಅಂದರೆ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗ್ತಿದೆ, ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ಸಿಂದ ಹಣ ಆಚೆ ಹೋಗ್ತಿದೆ. ಸೊ ಹಣ ಆಚೆ ಹೋದರೆ ಅದನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ಕ್ಯಾಶ್ ಬಂದು ಕ್ರೆಡಿಟು. ಬ್ಯಾಂಕ್ ಅಕೌಂಟ್ ಅಂದರೆ ಅದೊಂದು ಆ್ಯಸೆಟ್, ಅದು ಆಸ್ತಿ, ಅದು ಕ್ರಿಯೇಟ್ ಆಗ್ತಿದೆ. ಸೊ ಅದನ್ನು ಡೆಬಿಟ್ ಮಾಡಬೇಕು. ಸೊ ಈಗ ಫಿಫ್ತ್ ಪರ್ಚೇಸ್ ಕಂಪ್ಯೂಟರ್ ಆ್ಯಂಡ್ ಪೇಯ್ಡ್ ಬೈ ಚೆಕ್. ಸೊ ಪರ್ಚೇಸ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಒಳಗಡೆ ಬರ್ತಿದೆ, ಸೊ ಅದನ್ನು ಡೆಬಿಟ್ ಮಾಡ್ತೀವಿ. ಪೇಯ್ಡ್ ಬೈ ಚೆಕ್ ಅಂದರೆ ಬ್ಯಾಂಕ್ ಅಕೌಂಟ್, ಸೊ ಟು ಬ್ಯಾಂಕ್ ಅಕೌಂಟ್. ಸೊ ನೆಕ್ಸ್ಟ್ ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರಿತಿಕಾ. ಸೊ ಗೂಡ್ಸ್ ಪರ್ಚೇಸ್ ಮಾಡಿದಾಗ ಗೂಡ್ಸ್ ಒಳಗಡೆ ಬರ್ತಿದೆ, ಸೊ ಅದಕ್ಕೆ ಪರ್ಚೇಸಸ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಯಾರ ಹತ್ರದಿಂದ ತೊಗೊಂಡಿದ್ದೀವಿ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಸೊ ರಿತಿಕಾ. ಸೊ ಅದಕ್ಕೆ ಇಲ್ಲಿ ನಾವು ಸ್ಪೆಸಿಫಿಕಾಗಿ ರಿತಿಕಾ ಅಂತಲೇ ಹಾಕ್ಕೋಬೋದು. ಕ್ಯಾಶ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ ಮಾಡಿದಾಗ ಕ್ಯಾಶ್ ಒಳಗಡೆ ಬರ್ತಿದೆ, ಸೊ ಕ್ಯಾಶ್ನ ಡೆಬಿಟ್ ಮಾಡ್ತೀವಿ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಲ್ಲ, ಸೊ ಅದಕ್ಕೆ ಟು ಸೇಲ್ಸ್. ಈಗ ಸೋಲ್ಡ್ ಗೂಡ್ಸ್ ಟು ಕೃಷ್ಣ ಆನ್ ಕ್ರೆಡಿಟ್. ಸೊ ಆನ್ ಕ್ರೆಡಿಟ್ ಆದಾಗ ಕೃಷ್ಣ ಬಂದು ನಮಗೆ ಡೆಟಾರ್ ಆಗ್ತಾನೆ. ಸೊ ಕೃಷ್ಣನ ನಾವು ಡೆಬಿಟ್ ಮಾಡ್ತೀವಿ. ಇವಾಗ ಕೃಷ್ಣ ಅಕೌಂಟ್ ಡೆಬಿಟ್ ಟು ಸೇಲ್ಸ್. ಸೊ ಕ್ಯಾಶ್ ಪೇಯ್ಡ್ ಟು ಮನ್ಸಿ ಆನ್ ಅಕೌಂಟ್. ಸೊ ಏನಾಗ್ತಿದೆ ಅಂದರೆ ರಿಸೀವರ್ ಬಂದು ಮನ್ಸಿ, ಸೊ ಡೆಬಿಟ್ ದ ರಿಸೀವರ್. ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಆಚೆ ಹೋಗ್ತಿದೆ, ಸೊ ಕ್ರೆಡಿಟ್ ಮಾಡ್ತೀವಿ. ಗೂಡ್ಸ್ ರಿಟರ್ನ್ಡ್ ಟು ರಿತಿಕಾ. ಸೊ ಈಗೇನಾಗ್ತಿದೆ ಅಂದರೆ ರಿಸೀವರ್ ಬಂದು ರಿತಿಕಾ, ಸೊ ರಿತಿಕಾ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಸೊ ನಾವು ಪರ್ಚೇಸ್ ಮಾಡಿರೋ ಗೂಡ್ಸ್ನ ರಿಟರ್ನ್ ಮಾಡಿದಾಗ ಅದಕ್ಕೆ ಸಪ್ರೇಟ್ ಅಕೌಂಟ್ ಇರುತ್ತೆ, ಅದನ್ನು ಪರ್ಚೇಸಸ್ ರಿಟರ್ನ್ಸ್ ಅಂತೀವಿ. ನೆಕ್ಸ್ಟ್ ಸ್ಟೇಷ್ನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್. ಇದು ಸಿಂಪಲ್ ಇದು. ಸೊ ಒಳಗಡೆ ಬರ್ತಿರೋದು ಬಂದು ಸ್ಟೇಷ್ನರಿ, ಹೊರಗಡೆ ಹೋಗ್ತಿರೋದು ಹಣ, ಸೊ ಟು ಕ್ಯಾಶ್ ಅಕೌಂಟ್. ಸೊ ಅದು 3,000 ಆಗುತ್ತೆ. ಸೊ ನೆರೇಷನ್ ಬಂದು ತುಂಬ ಸಿಂಪಲ್. ಸೊ ಏನು ಮಾಡ್ತೀವಿ ಅಂತ ಜಸ್ಟ್ ಶಾರ್ಟಾಗಿ ಬರಿತೀವಿ. ಸೊ ಇಲ್ಲಿ ಬಂದು ಸ್ಟೇಷ್ನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತ ಬರೆಯೋದು. ಸೊ ಆಲ್ಮೋಸ್ಟ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಒಂಥರ ಅದನ್ನೇ ಶಾರ್ಟಾಗಿ ಬರೆಯೋಂಗೆ ಅಷ್ಟೇ. ಪೇಯ್ಡ್ ವೇಜಸ್. ಸೊ ಏನಾಗ್ತಿದೆ, ಡೆಬಿಟ್ ಎಕ್ಸ್ಪೆನ್ಸಸ್. ಸೊ ವೇಜಸ್ ಬಂದು ಎಕ್ಸ್ಪೆನ್ಸಸ್, ಅದಕ್ಕೆ ಡೆಬಿಟ್ ಮಾಡ್ತೀವಿ. ವೇಜಸ್ ಅಕೌಂಟ್. ಹೊರಗಡೆ ಹೋಗ್ತಿರೋದು ಕ್ಯಾಶ್, ಸೊ ಟು ಕ್ಯಾಶ್ ಅಕೌಂಟ್. ಸೊ ಗೂಡ್ಸ್ ರಿಟರ್ನ್ ಬೈ ಕೃಷ್ಣ. ಸೊ ಇದು ಬಂದು ಕೃಷ್ಣ ನಮ್ಮ ಹತ್ರ ತೊಗೊಂಡಿರೋ ವಸ್ತುಗಳನ್ನ ಮತ್ತೆ ವಾಪಸ್ ಕೊಡ್ತಿದ್ದಾನೆ. ಸೊ ಅದು ನಮಗೆ ಸೇಲ್ಸ್ ರಿಟರ್ನ್ಸ್ ಆಗುತ್ತೆ. ಸೊ ಅವು ಒಳಗಡೆ ಬರ್ತಿದ್ದಾವಲ್ಲ, ಅದಕ್ಕೆ ಡೆಬಿಟ್ ಮಾಡ್ತೀವಿ. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ ಟು ಕ್ರೆಡಿಟ್ ದ ಗಿವರ್. ಸೊ ಕೃಷ್ಣ ಬಂದು ಇಲ್ಲಿ ಕೊಡೋವನು, ಸೊ ಅದಕ್ಕೆ ಕೃಷ್ಣ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಚೆಕ್ ಗಿವನ್ ಟು ರಿತಿಕಾ. ಸೊ ಏನಾಗ್ತಿದೆ ಅಂದರೆ ರಿತಿಕಾಗೆ ಚೆಕ್ ಹೋಗ್ತಿದೆ, ಅಂದರೆ ರಿಸೀವರ್ ಬಂದು ರಿತಿಕಾ. ಸೊ ರಿತಿಕಾ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಸೊ ನಾವು ಕೊಡ್ತಿರೋದು ಚೆಕ್. ಸೊ ನಾವು ಚೆಕ್ ಕೊಟ್ಟಾಗ ಏನಾಗುತ್ತೆ, ನಮ್ಮ ಬ್ಯಾಂಕಲ್ಲಿರೋ ಹಣ ಕಡಿಮೆ ಆಗುತ್ತೆ. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಬ್ಯಾಂಕಿಂದ ಹಣ ಹೋಗ್ತಿದೆ, ಸೊ ಅದಕ್ಕೆ ಬ್ಯಾಂಕ್ನ ನಾವು ಕ್ರೆಡಿಟ್ ಮಾಡ್ತೀವಿ. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಕೃಷ್ಣ ಆನ್ ಅಕೌಂಟ್ ಅಂದರೆ ಕೃಷ್ಣ ಆಲ್ರೆಡಿ ನಮಗೆ ದುಡ್ಡು ಬಾಕಿ ಕೊಡಬೇಕಾಗಿತ್ತು, ಅದನ್ನು ಈಗ ಅದರಲ್ಲಿ ಸ್ವಲ್ಪ ನಮಗೆ ಕೊಡ್ತಿದ್ದಾನೆ. ಸೊ ಅದು ಬಂದು 15,000. ಸೊ ಕೊಡ್ತಿರೋದು ಬಂದು ಕೃಷ್ಣ, ಸೊ ಕ್ರೆಡಿಟ್ ದ ಗಿವರ್. ಒಳಗಡೆ ಬರ್ತಿರೋದು ಕ್ಯಾಶ್, ಸೊ ಕ್ಯಾಶ್ನ ಡೆಬಿಟ್ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಬೈ ಚೆಕ್.
ಸೊ ಪೇಯ್ಡ್ ಬೈ ಚೆಕ್ ಅಂದರೆ ಹಣ ಹೊರಗಡೆ ಹೋಗ್ತಿದೆ ಬ್ಯಾಂಕಿಂದ, ಸೊ ಆಟೋಮೆಟಿಕ್ಕಾಗಿ ಬ್ಯಾಂಕ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ಇನ್ಶೂರೆನ್ಸ್ ಬಂದು ಎಕ್ಸ್ಪೆನ್ಸ್, ಸೊ ಡೆಬಿಟ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಚೆಕ್ ರಿಸೀವ್ಡ್ ಫ್ರಮ್ ಕೃಷ್ಣ. ಸೊ ಚೆಕ್ ರಿಸೀವ್ ಆದಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಸೊ ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಕೊಡ್ತಿರೋದು ಬಂದು ಕೃಷ್ಣ, ಸೊ ಕ್ರೆಡಿಟ್ ದ ಗಿವರ್, ಅದಕ್ಕೆ ಕೃಷ್ಣ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ರೆಂಟ್ ಪೇಯ್ಡ್ ಬೈ ಚೆಕ್. ಸೊ ರೆಂಟ್ ಬಂದು ಎಕ್ಸ್ಪೆನ್ಸ್, ಸೊ ಡೆಬಿಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಸೊ ರೆಂಟ್ ಡೆಬಿಟ್ ಮಾಡ್ತೀವಿ. ರೆಂಟ್ ಪೇ ಮಾಡಿದಾಗ ಹಣ ಬ್ಯಾಂಕಿಂದ ಆಚೆ ಹೋಗುತ್ತೆ, ಸೊ ಬ್ಯಾಂಕ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಮೀನಾ ಟ್ರೇಡರ್ಸ್. ಸೊ ಪರ್ಚೇಸ್ ಮಾಡಿದಾಗ ಗೂಡ್ಸ್ ಒಳಗಡೆ ಬರ್ತಿದೆ, ಸೊ ಅದನ್ನು ಡೆಬಿಟ್ ಮಾಡ್ತೀವಿ ಪರ್ಚೇಸಸ್ ಅಕೌಂಟ್. ಕ್ರೆಡಿಟ್ ಬಂದು ಯಾರು ಕ್ರೆಡಿಟ್ ದ ಗಿವರ್ ಅಲ್ಲ, ಸೊ ಅದಕ್ಕೆ ಟು ಮೀನಾ. ಸೊ ಇದಕ್ಕೆ ನರೇಷನ್ ಏನು ಬರುತ್ತೆ ಅಂದರೆ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ಮೀನಾ ಟ್ರೇಡರ್ಸ್. ಲಾಸ್ಟ್ದು ಕ್ಯಾಶ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ ಮಾಡಿದಾಗ ಅಂದರೆ ಹಣಕ್ಕೆ ಮಾರಾಟ ಮಾಡಿದಾಗ ಹಣ ಒಳಗಡೆ ಬರುತ್ತೆ, ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ಯಾಶ್. ಗೂಡ್ಸ್ ಆಚೆ ಹೋಗ್ತಿದೆ, ಸೊ ಅದಕ್ಕೆ ಟು ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ 14,000. ಸೊ ಈಗ ಸ್ಪೆಸಿಫಿಕ್ಕಾಗಿ ನಾವು ಗೂಡ್ಸ್ ಅಕೌಂಟ್ ಅಂತ ಅಕೌಂಟ್ಸಲ್ಲಿ ಯೂಸ್ ಮಾಡಲ್ಲ. ಸೊ ನಾವು ಗೂಡ್ಸ್ಗೆ ಯೂಸ್ ಮಾಡೋದು ಬಂದು ಪರ್ಚೇಸಸ್ ಅಕೌಂಟ್, ಪರ್ಚೇಸಸ್ ರಿಟರ್ನ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಸೇಲ್ಸ್ ರಿಟರ್ನ್ಸ್ ಅಕೌಂಟ್. ಸೊ ಗೂಡ್ಸ್ ಅಂತ ಬಂದಾಗ ಈ 4 ಯಾವುದಕ್ಕಾದರೂ ಒಂದಕ್ಕೆ ಹೋಗುತ್ತೆ. ಸೊ ಫೈನಲಾಗಿ ಇದು ಓಪನಿಂಗ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್ಗೆ ಟ್ರಾನ್ಸ್ಫರ್ ಆಗೋದು. ಸೊ ಫೈನಲಾಗಿ ಏನು ಮಾಡ್ತೀವಿ ಅಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ನ ಟೋಟಲ್ ಮಾಡಿ ಇಲ್ಲಿ ಬರ್ಕೋಬೇಕು. ಸೊ ಅದು ಜರ್ನಲ್ ಎಂಟ್ರಿ. ಈಗ ಪೋಸ್ಟಿಂಗ್. ಸೊ ನಾವು ಕ್ಯಾಶ್ ಅಕೌಂಟಿಂದ ಶುರು ಮಾಡ್ಕೊಂಡು ಹೋಗೋಣ. ಸೊ ಈ ಕಡೆ ಡೆಬಿಟ್ ಬರುತ್ತೆ, ಈ ಕಡೆ ಕ್ರೆಡಿಟ್ ಬರುತ್ತೆ. ಜರ್ನಲ್ ಫೋಲಿಯೋ ಏನಂದರೆ ಇಲ್ಲಿ ನಾವು ಪೇಜ್ ನಂಬರ್ ಹಾಕ್ತೀವಿ. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಜರ್ನಲಲ್ಲಿ ಯಾವ ಪೇಜಲ್ಲಿದೆ ಅಂತ ತೋರ್ಸೋಕ್ಕೆ. ಸೊ ಅದೇ ಥರ ಲೆಡ್ಜರ್ ಫೋಲಿಯೋ ಬಂದು ಈ ಟ್ರಾನ್ಸಾಕ್ಷನ್ ಲೆಡ್ಜರಲ್ಲಿ ಯಾವ ನಂಬರ್ ಯಾವ ಪೇಜ್ನಲ್ಲಿದೆ ಅಂತ ಆ ನಂಬರ್ ಇಲ್ಲಿ ಹಾಕೋದು ನಾವು. ಸೊ ನಾವು ಜರ್ನಲ್ ಎಂಟ್ರೀಸ್ ನೋಡಿದಾಗ ಫಸ್ಟ್ ಟ್ರಾನ್ಸಾಕ್ಷನ್ ಬಂದು ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಕ್ಯಾಶ್ ಒಳಗಡೆ ಬಂದಿದೆ. ಸೊ ಅದು ಏನಕ್ಕೆ ಬಂದಿದೆ ಅಥವಾ ಯಾವುದ್ರ ಮೂಲಕ ಬಂದಿದೆ ಅಂತ ನಾವಿಲ್ಲಿ ಬರ್ಕೊಳ್ತೀವಿ. ಸೊ ಫಸ್ಟ್ ಬಂದು ಕ್ಯಾಪಿಟಲ್, ಯಾವ ಅಕೌಂಟ್ ಕ್ಯಾಶ್ನ ಅಫೆಕ್ಟ್ ಮಾಡಿದೆ ಅಂತ ನೋಡ್ಕೋಬೇಕು ನಾವು. ಸೊ ಫರ್ನಿಚರಿಂದ ಏನಾಗಿದೆ ಅಂದರೆ ಕ್ಯಾಶ್ ಹೊರಗಡೆ ಹೋಗಿದೆ, ಅಂದರೆ ಕ್ರೆಡಿಟ್ ಆಗಿದೆ. ಸೊ ಅದಕ್ಕೆ ಫರ್ನಿಚರ್ ಯಾವುದರಿಂದ ಕ್ಯಾಶ್ ಹೊರಗಡೆ ಹೋಯಿತು ಅಥವಾ ಯಾವುದರಿಂದ ಕ್ರೆಡಿಟ್ ಆಯಿತು ಅನ್ನೋ ವಿಷಯ ನಾವಿಲ್ಲಿ ಬರ್ಕೊಳ್ತೀವಿ. ಪೇಯ್ಡ್ ಇಂಟು ಬ್ಯಾಂಕ್ ಟು ಓಪನ್ ಕರೆಂಟ್ ಅಕೌಂಟ್ ಅಂದರೆ ಕ್ಯಾಶ್ ಹೊರಗಡೆ ಹೋಗಿದೆ. ಸೊ ಹೊರಗಡೆ ಏನಕ್ಕೆ ಹೋಯಿತು ಅಥವಾ ಎಲ್ಲಿಗೆ ಹೋಯಿತು ಅನ್ನೋದನ್ನು ನಾವಿಲ್ಲಿ ಬರ್ಕೋಬೇಕು ಬ್ಯಾಂಕ್. ನೆಕ್ಸ್ಟ್ ಕ್ಯಾಶ್ ಬಂದಿರೋದು ಬಂದು ಕ್ಯಾಶ್ ಸೇಲ್ಸ್, ಅದು ಬಂದು 8th. ಸೊ ಇದೇನಾಗಿದೆ ಅಂದರೆ ಕ್ಯಾಶ್ ಬಂದು ಡೆಬಿಟ್ ಆಗಿದೆ. ಸೊ ಯಾವುದರಿಂದ ಡೆಬಿಟ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ತೀವಿ. ಸೊ ಸೇಲ್ಸ್ ಅಕೌಂಟ್. ನೆಕ್ಸ್ಟು ಬಂದಿರೋದು ಬಂದು ಕ್ಯಾಶ್ ಪೇಯ್ಡ್ ಟು ಮನ್ಸಿ. ಸೊ ಅದು 12ನೇ ತಾರೀಕು. ಸೊ ಕ್ಯಾಶ್ ಬಂದು ಕ್ರೆಡಿಟ್ ಆಗಿದೆ. ಸೊ ಅಮೌಂಟ್ನ ನಾವಿಲ್ಲಿ ಬರ್ಕೊಳ್ತೀವಿ. ಸೊ ಏನಕ್ಕೆ ಕ್ರೆಡಿಟ್ ಆಯಿತು ಅಥವಾ ಯಾರಿಗೆ ಕ್ರೆಡಿಟ್ ಆಯಿತು ಅನ್ನೋದನ್ನು ಇಲ್ಲಿ ಬರ್ಕೊಳ್ತೀವಿ. ಸೊ ಮನ್ಸಿ ಅಕೌಂಟ್. ಡೇಟ್ ಬಂದು 12ನೇ ತಾರೀಕು. ನೆಕ್ಸ್ಟು ಸ್ಟೇಷ್ನರಿ ಬಾಟ್ ಫಾರ್ ಕ್ಯಾಶ್. ಸೊ ಕ್ಯಾಶ್ ಕ್ರೆಡಿಟ್ ಆಯಿತು. ಸೊ ಏನಕ್ಕೆ ಕ್ರೆಡಿಟ್ ಆಯಿತು? ಸ್ಟೇಷ್ನರಿಗೆ. ನೆಕ್ಸ್ಟ್ ಅದೇ ಥರ ವೇಜಸ್ಗೆ ಕ್ರೆಡಿಟ್ ಆಗಿದೆ. ಸೊ ಅದನ್ನು ಮತ್ತೆ ಇಲ್ಲಿಗೆ ಬರ್ಕೊಳ್ತೀವಿ ವೇಜಸ್. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕೃಷ್ಣ. ಸೊ ಅದು ಬಂದು 22ನೇ ತಾರೀಕು. ಸೊ ಕ್ಯಾಶ್ ಒಳಗಡೆ ಬಂದಿದೆ ಅಂದರೆ ಡೆಬಿಟ್ ಆಗಿದೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ತೀವಿ, ಯಾರಿಂದ ಡೆಬಿಟ್ ಆಯಿತು ಅನ್ನೋ ವಿಷಯ. ಆ್ಯಂಡ್ ಫೈನಲ್ ಆಗಿ ಕ್ಯಾಶ್ ಸೇಲ್ಸ್ ಆಗಿದೆ ಅಂದರೆ ಮಾರಾಟ ಮಾಡಿದ್ದೀವಿ. ಸೊ ಈಗ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡಬೇಕು. ಸೊ ನಾವು ನೋಡಿದ್ರೆ ಇಲ್ಲೇ ಜಾಸ್ತಿ ಇರೋದು. ಸೊ ಯಾವ ಕಡೆ ಜಾಸ್ತಿ ಇದೆ ಅದನ್ನು ಟೋಟಲ್ ಮಾಡ್ಕೊಳ್ತೀವಿ. ಈ ಅಮೌಂಟ್ಸ್ನೆಲ್ಲ ಮೈನಸ್ ಮಾಡಿ ಆ ಬ್ಯಾಲೆನ್ಸ್ನ ನಾವು ಇಲ್ಲಿ ಬರ್ಕೊಳ್ತೀವಿ. ಸೊ ಅಂದರೆ ಏನಾಗಿದೆ ಅಂದರೆ ಇದನ್ನು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಡಿಸೆಂಬರ್ ತಿಂಗಳಿಗೆ ಇಷ್ಟು ಹಣ ಒಳಗಡೆ ಬಂದಿದೆ, ಇದೆಲ್ಲ ಹಣ ಹೊರಗಡೆ ಹೋಗಿರೋದು. ಸೊ ಬ್ಯಾಲೆನ್ಸ್ ಆಗಿ ನಮ್ಮ ಹತ್ರ 95,000 ಇದೆ. ಸೊ ಇದು ಕ್ಯಾರಿ ಡೌನ್ ಆಗಿ ನೆಕ್ಸ್ಟ್ ಮಂತ್ ಕ್ಯಾಶ್ ಅಕೌಂಟಲ್ಲಿ ತೋರಿಸ್ಬೇಕು. ಸೊ ಇದು ಬಂದು ಕ್ಯಾಶ್ ಅಕೌಂಟ್.
ಸೊ ಕ್ಯಾಪಿಟಲ್ ಅಕೌಂಟ್, ಸೊ ಇದು ಬಂದು ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಕ್ಯಾಪಿಟಲ್ ಅಕೌಂಟ್ ಬಂದು ಕ್ರೆಡಿಟ್ ಆಗಿದೆ. ಸೊ ಏನರಿಂದ ಅದು ಕ್ರೆಡಿಟ್ ಆಗಿದೆ ಅಂದರೆ ಕ್ಯಾಶಿಂದ. ಸೊ ಆ ಕ್ಯಾಶ್ನ ನಾವು ಈ ಕಡೆ ಬರ್ಕೊಳ್ತೀವಿ. ಅದಾಗಿರೋದು ಬಂದು 1ನೇ ತಾರೀಕು. ಸೊ ಅಮೌಂಟ್ 2 ಲಕ್ಷ ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಏನು ಕ್ಯಾಪಿಟಲ್ ಅಕೌಂಟಲ್ಲಿ ಎಫೆಕ್ಟ್ ಆಗಿಲ್ಲ. ಸೊ ಜರ್ನಲ್ ಎಂಟ್ರೀಸ್ನ ನೋಡ್ಕೋಬೇಕು ನಾವು. ಬೇರೆ ಎಲ್ಲೂ ಕ್ಯಾಪಿಟಲ್ ಅಕೌಂಟ್ ಬಂದಿಲ್ಲ ಅಂದರೆ ಅಷ್ಟೇ, ನಾವು ಜಸ್ಟ್ ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇಲ್ಲಿ 2 ಲಕ್ಷ ಬರುತ್ತೆ. ಸೊ ಬ್ಯಾಲೆನ್ಸ್ ಕಡಿಮೆ ಇರೋದು ಬಂದು ಇಲ್ಲಿ. ಸೊ ಇದು ಬಂದು ಹಂಗೆ ಕ್ಯಾರಿಯಡ್ ಫಾರ್ವರ್ಡ್ ಆಗುತ್ತೆ. ಸೊ ನೆಕ್ಸ್ಟು ಪೀರಿಯಡ್ ಈ ಲೆಕ್ಚರ್ ಅಕೌಂಟಲ್ಲಿ ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬಂದ್ಬಿಟ್ಟು ಆಮೇಲೆ ನಾರ್ಮಲ್ ಆಗಿ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ಆಲ್ಮೋಸ್ಟು ನಿಮಗೆ ಈ ಇಂಟ್ರೊಡಕ್ಟರಿ ಅಕೌಂಟಿಂಗ್ಗೆ ಬರೋ ಜರ್ನಲ್ ಎಂಟ್ರೀಸ್ ಎಲ್ಲ ಕವರ್ ಆಗಿದೆ. ಸೊ ಒಂದು ವೇಳೆ ನಿಮಗೆ ಬೇರೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸ್ ಹಂಗೆ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ಅದಕ್ಕೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಬೇಕಂದರೆ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಅದು ಬಿಟ್ಟರೆ ಆಲ್ಮೋಸ್ಟು ಇಷ್ಟು ನಿಮ್ಗೆ ಅರ್ಥ ಆಗಿದರೆ, ಅಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ಸ್, ಏನಕ್ಕೆ ಇದನ್ನು ಡೆಬಿಟ್ ಮಾಡ್ತಿದ್ದೀವಿ, ಏನಕ್ಕೆ ಕ್ರೆಡಿಟ್ ಮಾಡ್ತಿದ್ದೀವಿ ಅನ್ನೋದನ್ನು ಅರ್ಥ ಆಗಿದರೆ ನಿಮಗೆ, ನೀವು ಆಲ್ಮೋಸ್ಟ್ ಯಾವ ಪ್ರಾಬ್ಲಮ್ಗಾದರೂ ನೀವು ಜರ್ನಲ್ ಆ್ಯಂಡ್ ಲೆಕ್ಚರ್ ಮಾಡ್ಬೋದು.